ನಮಸ್ತೆ ಮಕ್ಕಳೇ. ಈಗಾಗಲೇ ನಾವು ಸಂಕಲ್ಪ ಗೀತೆ ಪದ್ಯದಲ್ಲಿ 2 ಕ್ಲಾಸನ್ನು ಮಾಡಿದ್ದೀವಿ. ಸೊ ಅದರಲ್ಲಿ ಗ್ರಾಮರ್ ಬಗ್ಗೆ ನಾವು ತಿಳ್ಕೊತಾ ಇದ್ದು, ಅದರಲ್ಲಿ ಮೊದಲನೆಯದು ಕ್ರಿಯಾಪದ. ಇದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೇಳಾಗಿತ್ತು. ಸೊ ಈಗಾಗಲೇ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆ. ಕ್ರಿಯಾಪದ ವರ್ಬ್. ಏನು ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ. ಕ್ರಿಯೆ ಮೀನ್ಸ್ ಕೆಲಸ, ಕೆಲಸವನ್ನು ಸೂಚಿಸುವಂತ ಪದಗಳೇ ವರ್ಬ್, ಕ್ರಿಯಾಪದ. ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ. ರೈತ ಭೂಮಿಯನ್ನು ಉಳುತ್ತಾನೆ. ಉಳುತ್ತಾನೆ ಮೀನ್ಸ್ ಉಳುಮೆ ಮಾಡುವಂತಹದ್ದು. ಇಲ್ಲಿ ಕ್ರಿಯಾಪದ ಯಾವುದು? ಉಳುಮೆ ಮಾಡುತ್ತಾನೆ. ವಿದ್ಯಾರ್ಥಿಯು ಪಾಠವನ್ನು ಬರೆಯುತ್ತಾನೆ. ಇಲ್ಲಿ ಬರೆಯುತ್ತಾನೆ ಅನ್ನೋದು ದಟ್ ಈಸ್ ವರ್ಬ್, ಕ್ರಿಯಾಪದ. ಹುಡುಗ ಶಾಲೆಗೆ ಹೋದನು. ಹೋದನು ಅನ್ನೋದು ಕ್ರಿಯಾಪದ. ಸೊ ಇಲ್ಲಿ ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ ಅಂತ ನಾವು ಕರಿತೀವಿ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎಂದು ಕರೆಯುವರು. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು. ಧಾತು ಎಂದರೇನು? ಉದಾಹರಣೆ ಕೊಡಿ ಅಂತ ಕೇಳ್ತಾರೆ ನಿಮ್ಗೆ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎಂದು ಹೆಸರು. ಸೊ ಹುಡುಗ ಶಾಲೆಗೆ ಹೋದನು. ಹೋದನು ಅನ್ನೋದೇನು? ಇಲ್ಲಿ ಕ್ರಿಯಾಪದ. ಸೊ ಅದರ ಧಾತು ಹೋಗು. ತಿಂದನು ಕ್ರಿಯಾಪದ ತಿನ್ನು. ಮಾಡಿದನು ಮಾಡು. ನೆಗೆದನು ನೆಗೆ. ಓಡಿದನು ಓಡು. ಮಲಗಿದನು ಮಲಗು. ಇದು ಧಾತು. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎಂದು ಹೆಸರು. ನೆಕ್ಸ್ಟ್ ಕ್ರಿಯಾಪದದ ವಿಧಗಳು. ಕ್ರಿಯಾಪದದಲ್ಲಿ ಸಕರ್ಮಕ ಕ್ರಿಯಾಪದ, ಅಕರ್ಮಕ ಕ್ರಿಯಾಪದ ಅಂತ 2 ಬಗೆಗಳಿವೆ. ಸಕರ್ಮಕ. ಸಕರ್ಮಕ ಅಂದ್ರೆ ಏನು? ಕರ್ಮಪದವನ್ನು ಬಯಸುವ ಧಾತುವಿಗೆ ಸಕರ್ಮಕ ಧಾತು ಅಂತ ಕರಿತೀವಿ. ಸಕರ್ಮಕ ಕರ್ಮಪದವನ್ನ ಬಯಸುವಂತ ಧಾತುಗಳಿಗೆ ಸಕರ್ಮಕ ಧಾತು ಅಂತ ಕರಿತೀವಿ. ಇಲ್ಲಿ ಕರ್ತೃ ಕರ್ಮ ಕ್ರಿಯಾ 3 ಇರಬೇಕು. ರಾಧಿಕಾ ಸಂಗೀತವನ್ನು ಹಾಡಿದಳು. ಇಲ್ಲಿ ಕರ್ತೃ ಕರ್ಮ ಕ್ರಿಯಾ 3 ಪದಗಳು ಇವೆ. ಇಲ್ಲಿ ಕರ್ಮಪದ ಯಾವುದು? ರಾಧಿಕಾ ಅನ್ನೋದು ಕರ್ತೃ, ಸಂಗೀತವನ್ನು ಅನ್ನೋದು ಕರ್ಮ, ಹಾಡಿದಳು ಅನ್ನೋದು ಕ್ರಿಯಾಪದ. ಇಲ್ಲಿ 3 ಪದಗಳು ಇವೆ. ಸೊ ಇದಕ್ಕೆ ನಾವು ಸಕರ್ಮಕ ಧಾತು ಅಂತ ಕರಿತೀವಿ. ಸಕರ್ಮಕ ಕರ್ಮಪದ ಇದೆ. ಹುಡುಗ ಶಾಲೆಗೆ ಹೋದನು. ಇಲ್ಲಿ 3 ಇದೆ. ಇದು ಸಕರ್ಮಕ ಧಾತು. ಹುಡುಗ ಹೋದನು. ಇಲ್ಲಿ ಕರ್ಮಪದ ಇಲ್ಲ. ದಟ್ ಈಸ್ ಇದು ಅಕರ್ಮಕ, ಅಕರ್ಮಕ ಧಾತು. ಹುಡುಗ ಶಾಲೆಗೆ ಹೋದನು, ಕರ್ತೃ ಕರ್ಮ ಕ್ರಿಯಾ 3 ಪದಗಳು ಇವೆ. ಇಲ್ಲಿ ಹುಡುಗ ಹೋದನು. ಇಲ್ಲಿ ಯಾವ ಪದ ಇಲ್ಲ? ಕರ್ಮಪದ ಇಲ್ಲ. ಇದಕ್ಕೆ ನಾವು ಅಕರ್ಮಕ ಧಾತು ಅಂತ ಕರಿತೀವಿ. ಕರ್ಮಪದವನ್ನ ಬಯಸುವ ಧಾತುವಿಗೆ ಸಕರ್ಮಕ, ಕರ್ಮಪದವನ್ನು ಬಯಸದೇ ಇರುವಂತ ಧಾತುವಿಗೆ ಅಕರ್ಮಕ ಧಾತು ಅಂತ ನಾವು ಕರಿತೀವಿ ಮಕ್ಕಳೇ. ಇದು ಸಕರ್ಮಕ ಅಕರ್ಮಕ. ಕರ್ಮಪದವನ್ನು ಬಯಸುವ ಧಾತುವಿಗೆ ಸಕರ್ಮಕ, ಕರ್ಮಪದವನ್ನು ಬಯಸದೇ ಇರುವ ಧಾತುವಿಗೆ ಅಕರ್ಮಕ. ಅದು ನೆಕ್ಸ್ಟ್ ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತ ಬರುತ್ತೆ. ನೀವು ಇಂಗ್ಲಿಷ್ ನಲ್ಲಿ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಅಂತ ಓದ್ತೀರ. ಯಾವುದು? ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ. ಇದನ್ನ ನಿಮಗೆ ಸ್ಟೇಟು ಮತ್ತು CBSE 2 ಕ್ಲಾಸ್ಗಳಿಗೂ ಇದ್ದೇ ಇರ್ತದೆ. ಇದು 1 ಮಾರ್ಕ್ಸ್ಗೆ. ಕರ್ತರಿ ಪ್ರಯೋಗವನ್ನು ಕೊಟ್ಬಿಟ್ಟು ನಿಮಗೆ ಕರ್ಮಣಿ ಪ್ರಯೋಗಕ್ಕೆ ಬದಲಾವಣೆಯನ್ನ ಮಾಡಿ ಅಂತ ಕೇಳ್ತಾನೆ. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ. ಈಗ ಉದಾಹರಣೆಗೆ ಅಲ್ಲಿ ಕೊಟ್ಟಿದ್ರೆ ನೋಡಿ. ಕರ್ತರಿ ಪ್ರಯೋಗ ಏನು? ಭೀಮನು ಅನ್ನವನ್ನು ಉಂಡನು. ಇದು ಕರ್ತರಿ ಪ್ರಯೋಗ. ಯಾವಾಗಲೂ ಪರ್ಸನ್ ನೇಮು ಫಸ್ಟ್ ಬರಬೇಕು. ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು. ಯಾವಾಗಲೂ ಲಾಸ್ಟ್ ಅಲ್ಲಿ ಉಣ್ಣಲ್ಪಟ್ಟಿತು, ಮಾಡಲ್ಪಟ್ಟಿತು, ತಿನ್ನಲ್ಪಟ್ಟಿತು, ಬರೆಯಲ್ಪಟ್ಟಿತು, ನೆಗೆಯಲ್ಪಟ್ಟಿತು, ಮಲಗಲ್ಪಟ್ಟಿತು, ಈ ವರ್ಡ್ಗಳೇ ಬರಬೇಕು. ಭೀಮನು ಅನ್ನವನ್ನು ಉಂಡನು, ಆಕ್ಟಿವ್ ವಾಯ್ಸ್. ಕರ್ತರಿ ಪ್ರಯೋಗ. ಕರ್ಮಣಿ ಪ್ರಯೋಗ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು. ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು. ವಿದ್ಯಾರ್ಥಿ ಪುಸ್ತಕವನ್ನು ಓದಿದನು. ಮಾಡಿ ಇದನ್ನ
ವಿದ್ಯಾರ್ಥಿಯಿಂದ ಪುಸ್ತಕವು ಓದಲ್ಪಟ್ಟಿತು. ರಾಧಿಕಾ ಸಂಗೀತವನ್ನು ಹಾಡಿದಳು. ಚೇಂಜ್ ಮಾಡ್ರಿ ಇದನ್ನ. ರಾಧಿಕಳಿಂದ ಸಂಗೀತವು ಹಾಡಲ್ಪಟ್ಟಿತು. ಇದು ಕರ್ತರಿ ಪ್ರಯೋಗದಿಂದ ಕರ್ಮಣಿ ಪ್ರಯೋಗಕ್ಕೆ ಬದಲಾವಣೆಯನ್ನ ಮಾಡುವಂತ ಒಂದು ವಿಧಾನ. ಗೊತ್ತಾಯ್ತಾ ಮಕ್ಕಳೇ? ಅದು ರಾಮನು ರಾವಣನನ್ನು ಕೊಂದನು. ರಾಮನಿಂದ ರಾವಣನು ಕೊಲ್ಲಲ್ಪಟ್ಟನು. ವಿದ್ಯಾರ್ಥಿಯು ಪಾಠವನ್ನು ಬರೆದನು. ವಿದ್ಯಾರ್ಥಿಯಿಂದ ಪಾಠವು ಬರೆಯಲ್ಪಟ್ಟಿತು. ಮಗು ಚಪಾತಿಯನ್ನು ತಿಂದಿತು. ಮಗುವಿನಿಂದ ಚಪಾತಿಯು ತಿನ್ನಲ್ಪಟ್ಟಿತು. ಇದು ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಕರ್ತರಿ ಪ್ರಯೋಗ, ಕರ್ಮಣಿ ಪ್ರಯೋಗ. ನಿಮ್ಗೆ ಕರ್ಮಣಿ ಪ್ರಯೋಗಕ್ಕೂ ಕೊಡಬಹುದು. ಕರ್ಮಣಿ ಪ್ರಯೋಗ ಕೊಟ್ಬಿಟ್ಟು ಕರ್ತರಿ ಪ್ರಯೋಗಕ್ಕೆ ಬದಲಾವಣೆಯನ್ನ ಮಾಡಿ ಅಂತ ಕೇಳ್ಬೋದು ಯಾವ್ದಾದ್ರು. ಸೊ ಆಗ ನೀವು ಅದನ್ನ ಚೇಂಜ್ ಮಾಡಿ ಬರೀಬೇಕಾಗತ್ತೆ ಮಕ್ಕಳೇ. ಅಷ್ಟು ಇದು 1 ಮಾರ್ಕ್ಸ್ಗೆ ಇರ್ತದೆ. ನೆಕ್ಸ್ಟ್ ನಿಮಗೆ ಇನ್ನು ಅರ್ಥರೂಪ ಕ್ರಿಯಾಪದಗಳು ಅಂತ ಬರ್ತದೆ. ಇದರಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಕ್ರಿಯಾಪದ. ಇದು 9ನೇ ತರಗತಿಯಲ್ಲಿ ಇತ್ತು ನಿಮಗೆ. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ವಿದ್ಯಾರ್ಥಕ ಕ್ರಿಯಾಪದ, ನಿಷೇಧಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ. ವಿದ್ಯಾರ್ಥಕಲಿ ಆಜ್ಞೆ, ಅಪ್ಪಣೆ, ಆರೈಕೆ, ಆಶೀರ್ವಾದ ಇಷ್ಟು ಪದಗಳು ಬರ್ತವೆ ಅದರಲ್ಲಿ. ಯಾವುದರಲ್ಲಿ? ವಿದ್ಯಾರ್ಥಕ. ಆಜ್ಞೆ, ಆರ್ಡರ್. ಆಜ್ಞೆ, ಆರೈಕೆ, ಅಪ್ಪಣೆ ಇಷ್ಟು ಪದಗಳು ಸಹ ಯಾವುದ್ರಲ್ಲಿ ಬರ್ತದೆ? ವಿದ್ಯಾರ್ಥಕ ಕ್ರಿಯಾಪದ. ಕ್ರಿಯೆ ಆಗ್ಲೇಬೇಕು. ಆರ್ಡರ್, ಆಜ್ಞೆ, ಆರೈಕೆ, ಅಪ್ಪಣೆ, ಆಶೀರ್ವಾದ ಇಷ್ಟು ಪದಗಳು ವಿದ್ಯಾರ್ಥಕಲ್ಲಿ ಬರುತ್ತೆ. ನಿಷೇಧಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ. ಇಲ್ಲಿ ಮೊದಲನೆಯದು ವಿದ್ಯಾರ್ಥಕ ಕ್ರಿಯಾಪದ. ವಿದ್ಯಾರ್ಥಕ ಆಜ್ಞೆ, ಆರ್ಡರ್. ಆ ಕೆಲಸ ಆಗ್ಲೇಬೇಕು. ವಿದ್ಯಾರ್ಥಿಯು ಶಾಲೆಗೆ ಹೋಗಲಿ, ಆರ್ಡರ್, ಹೋಗ್ಲೇಬೇಕು. ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ, ಆಶೀರ್ವಾದ. ಇದು ವಿದ್ಯಾರ್ಥಕ ಕ್ರಿಯಾಪದ. ವಿದ್ಯಾರ್ಥಿಯು ಶಾಲೆಗೆ ಹೋಗಲಿ, ಆರ್ಡರ್, ಹೋಗ್ಲೇಬೇಕು. ವಿದ್ಯಾರ್ಥಿಯು ಪಾಠವನ್ನು ಬರೆಯಲೇಬೇಕು, ಆರ್ಡರ್, ಅಪ್ಪಣೆ. ಇದಕ್ಕೆ ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ. ನಿಷೇಧಾರ್ಥಕ ಕ್ರಿಯಾಪದ. ನಿಷೇಧ ಅಂದ್ರೆ ಕ್ರಿಯೆಯು ನಡೆಯುವುದಿಲ್ಲ ಎಂಬುದನ್ನು ಸೂಚಿಸುವುದು ನಿಷೇಧಾರ್ಥಕ ಕ್ರಿಯಾಪದ. ಈಗ ನೀವು ಬಸ್ಸಲ್ಲೆಲ್ಲ ಪ್ರಯಾಣ ಮಾಡುವಾಗ ನೋಡಿರ್ತೀರ ಮಕ್ಕಳೇ, ಡ್ರೈವರ್ ಹತ್ರ ಬರ್ದಿದೆ ಏನಂತ? ನೋ ಸ್ಮೋಕಿಂಗ್, ಧೂಮಪಾನ ನಿಷೇಧಿಸಿದೆ. ನಿಷೇಧ ಅಂದ್ರೆ ಆ ಕ್ರಿಯೆಯಲ್ಲಿ ನಡೆಯುವುದಿಲ್ಲ, ಆ ಕ್ರಿಯೆಯಲ್ಲಿ ಮಾಡೋದಿಲ್ಲ, ಆದ್ರಿಂದ ಅದನ್ನ ನಿಷೇಧ ಮಾಡಿದೀವಿ. ನಿಷೇಧಾರ್ಥಕ ಕ್ರಿಯಾಪದ. ನಿಷೇಧ ಕ್ರಿಯೆ ನಡೆಯುವುದಿಲ್ಲ ಎಂಬುದನ್ನು ಸೂಚಿಸುವುದು ನಿಷೇಧಾರ್ಥಕ ಕ್ರಿಯಾಪದ. ಹುಡುಗ ಶಾಲೆಗೆ ಹೋಗಲಿ, ವಿದ್ಯಾರ್ಥಕ. ಇಲ್ಲಿ ವಿದ್ಯಾರ್ಥಿಯು ಶಾಲೆಗೆ ಹೋಗನು, ನಿಷೇಧ, ಹೋಗೋದಿಲ್ಲ, ಹೋಗನು, ಮಾಡನು, ತಿನ್ನನು, ಬರೆಯನು, ನೆಗೆಯನು, ಮಲಗನು, ಓದನು. ಸೊ ಇವೆಲ್ಲ ನಿಷೇಧಾರ್ಥಕ ಕ್ರಿಯಾಪದ. ಕ್ರಿಯೆಯು ನಡೆಯುವುದಿಲ್ಲ ಎಂಬುದನ್ನು ಸೂಚಿಸುವುದು ನಿಷೇಧಾರ್ಥಕ ಕ್ರಿಯಾಪದ. ಹುಡುಗ ಶಾಲೆಗೆ ಹೋಗಲಿ, ವಿದ್ಯಾರ್ಥಕ. ಹುಡುಗ ಶಾಲೆಗೆ ಹೋಗನು, ಇದು ನಿಷೇಧಾರ್ಥಕ ಕ್ರಿಯಾಪದ. ನಿಷೇಧಾರ್ಥಕ ಕ್ರಿಯಾಪದ. ವಿದ್ಯಾರ್ಥಿಯು ಬೇಗ ಮಲಗಲಿ, ವಿದ್ಯಾರ್ಥಕ. ವಿದ್ಯಾರ್ಥಿಯು ಬೇಗ ಮಲಗನು, ಮಲಗೋದಿಲ್ಲ. ವಿದ್ಯಾರ್ಥಿಯು ಪಾಠವನ್ನು ಓದೋದಿಲ್ಲ, ನಿಷೇಧಾರ್ಥಕ. ಸರಸ್ವತಿ ಸಂಗೀತವನ್ನು ಹಾಡಿದಳು. ಸರಸ್ವತಿಯು ಸಂಗೀತವನ್ನು ಹಾಡಲಿ, ವಿದ್ಯಾರ್ಥಕ, ಆಜ್ಞೆ. ಸರಸ್ವತಿಯು ಸಂಗೀತವನ್ನು ಹಾಡಳು, ದಟ್ ಈಸ್ ನಿಷೇಧಾರ್ಥಕ ಕ್ರಿಯಾಪದ. ಇದು ಮಕ್ಕಳು. ಇನ್ನು ಸಂಭವನಾರ್ಥಕ ಕ್ರಿಯಾಪದ. ಸಂಭವನಾರ್ಥಕ ಮುಂದೆ ಸಂಭವಿಸುವಂತಹದ್ದು, ಭವಿಷ್ಯತ್ ಕಾಲದಲ್ಲಿ ಹೇಳುವಂತಹದ್ದು. ಕ್ರಿಯೆ ನಡೆಯುವಲ್ಲಿ ಸಂಶಯ, ಅನುಮಾನ, ಊಹೆ ಬಂದರೆ ಅದು ಸಂಭವನಾರ್ಥಕ ಕ್ರಿಯಾಪದ.
ಊಹೆ ಮಾಡಿ ಹೇಳುವಂತಹದ್ದು, ಕಲ್ಪನೆ ಮಾಡಿ ಹೇಳುವಂತಹದ್ದು, ಗೆಸ್ ಮಾಡಿ ಹೇಳುವಂತಹದ್ದು, ದಟ್ ಈಸ್ ಸಂಭವನಾರ್ಥಕ ಕ್ರಿಯಾಪದ. ಕ್ರಿಯಾಪದ. ಈಗ ವಿದ್ಯಾರ್ಥಿ ಶಾಲೆಗೆ ಹೋಗಲಿ, ವಿದ್ಯಾರ್ಥಕ, ನಿಷೇಧಾರ್ಥಕ ಹೋಗನು, ಸಂಭವನಾರ್ಥಕ ಹೋದಾನು, ತಿಂದಾನು, ಬರೆದಾನು, ಮಲಗ್ಯಾನು, ನೆಗೆದಾನು. ಸೊ ಇವೆಲ್ಲ ಸಂಭವನಾರ್ಥಕ ಕ್ರಿಯಾಪದ. ಮಾಡಲಿ ವಿದ್ಯಾರ್ಥಕ, ಮಾಡನು ನಿಷೇಧಾರ್ಥಕ, ಮಾಡಿಯಾನು ಸಂಭವನಾರ್ಥಕ. ತಿನ್ನಲಿ ವಿದ್ಯಾರ್ಥಕ, ತಿನ್ನನು ನಿಷೇಧಾರ್ಥಕ, ತಿಂದಾನು ಸಂಭವನಾರ್ಥಕ. ಬರೆಯಲಿ, ಬರೆಯನು, ಬರೆದಾನು. ಮಲಗಲಿ, ಮಲಗನು, ಮಲಗ್ಯಾನು ಸಂಭವನಾರ್ಥಕ. ಊಹೆ, ಕಲ್ಪನೆ, ಗೆಸ್ ಮಾಡಿ ಹೇಳುವಂತಹದ್ದು, ಕ್ರಿಯೆ ನಡೆಯುವಲ್ಲಿ ಅನುಮಾನ, ಸಂಶಯ ಬಂದರೆ ಅದಕ್ಕೆ ನಾವು ಏನಂತ ಕರಿತೀವಿ? ಸಂಭವನಾರ್ಥಕ ಕ್ರಿಯಾಪದ. ಮುಂದೆ ಸಂಭವಿಸುವಂತಹದ್ದು, ಗೆಸ್ ಮಾಡಿ ಹೇಳುವಂತಹದ್ದು, ಊಹೆ ಮಾಡಿ ಹೇಳುವಂತಹದ್ದು, ಕಲ್ಪನೆ ಮಾಡಿ ಹೇಳುವಂತಹದಕ್ಕೆ ನಾವು ಸಂಭವನಾರ್ಥಕ ಕ್ರಿಯಾಪದ. ಇದು ಗೊತ್ತಾಯ್ತಾ ಮಕ್ಕಳೇ? ಸರಸ್ವತಿ ಸಂಗೀತವನ್ನು ಹಾಡಲಿ ವಿದ್ಯಾರ್ಥಕ, ಸರಸ್ವತಿ ಸಂಗೀತವನ್ನು ಹಾಡಳು ನಿಷೇಧಾರ್ಥಕ, ಸರಸ್ವತಿ ಸಂಗೀತವನ್ನು ಹಾಡಿಯಾಳು ಸಂಭವನಾರ್ಥಕ. ವಿದ್ಯಾರ್ಥಿ ಶಾಲೆಗೆ ಹೋಗಲಿ ವಿದ್ಯಾರ್ಥಕ, ವಿದ್ಯಾರ್ಥಿ ಶಾಲೆಗೆ ಹೋಗನು ನಿಷೇಧಾರ್ಥಕ, ವಿದ್ಯಾರ್ಥಿಯು ಶಾಲೆಗೆ ಹೋದಾನು ಸಂಭವನಾರ್ಥಕ. ಇದು ಗೊತ್ತಾಯ್ತಾ ಮಕ್ಕಳೇ? ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಕ್ರಿಯೆ ನಡೆಯಲೇಬೇಕು. ಅದು ಕ್ರಿಯೆ ನಡೆಯುವಲ್ಲಿ ಅನುಮಾನ, ಸಂಶಯ ಬಂದ್ರೆ ಅದು ಸಂಭವನಾರ್ಥಕ ಕ್ರಿಯಾಪದ. ಕ್ರಿಯೆ ನಡೆಯುವುದಿಲ್ಲ ಎಂಬುದನ್ನು ಸೂಚಿಸುವುದು ನಿಷೇಧಾರ್ಥಕ ಕ್ರಿಯಾಪದ. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ, ಇವು ಮೂರು ವಿದ್ಯಾರ್ಥಕ ಅರ್ಥ ರೂಪದ ಕ್ರಿಯಾಪದಗಳು. ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಇದರಲ್ಲಿ ನಿಮ್ಗೆ ಒಂದು ಮಾರ್ಕ್ಸ್ ಇದ್ದೇ ಇರ್ತದೆ. ಯಾವುದನ್ನಾರು ಇದರ ವಿದ್ಯಾರ್ಥಕ ರೂಪ ಬರೆಯಿರಿ, ಅಥವಾ ನಿಷೇಧಾರ್ಥಕ ರೂಪ ಬರೆಯಿರಿ, ಅಥವಾ ಸಂಭವನಾರ್ಥಕ ರೂಪ ಬರೆಯಿರಿ ಅಂತ ಕೇಳ್ತಾನೆ. ಅರ್ಥ ಆಯ್ತಲ್ಲ ಮಕ್ಕಳೇ? ವಿದ್ಯಾರ್ಥಕ ಮಾಡಲಿ, ಮಾಡನು, ಮಾಡಿಯಾನು. ತಿನ್ನಲಿ, ತಿನ್ನನು, ತಿಂದಾನು. ಬರೆಯಲಿ, ಬರೆಯನು, ಬರೆದಾನು. ಮಲಗಲಿ, ಮಲಗನು, ಮಲಗ್ಯಾನು. ದಟ್ ಈಸ್ ಸಂಭವನಾರ್ಥಕ. ಈ ರೀತಿ ನಿಮ್ಗೆ ಒಂದು ಮಾರ್ಕ್ಸ್ ಅಲ್ಲಿ ಇದು ಇರ್ತದೆ. ಅರ್ಥ ಆಯ್ತಲ್ಲ? ಕ್ರಿಯಾಪದ ಆಯ್ತು, ಧಾತು ಆಯ್ತು, ಸಕರ್ಮಕ ಆಯ್ತು, ಅಕರ್ಮಕ ಆಯ್ತು, ಕರ್ಮಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಆಯ್ತು, ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ. ಅಷ್ಟಾಯ್ತು ಮಕ್ಕಳು. ನಿಮ್ಗೆ ಇನ್ನು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅದಿದೆ, ಸ್ವಲ್ಪ ನೋಡ್ಕೊಳ್ರಿ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ಫಸ್ಟ್ ಪರ್ಸನ್ ಅಂದ ತಕ್ಷಣ ನಾನು, ನಾವು. ಮಧ್ಯಮ ಪುರುಷ ನೀನು, ನೀವು. ಪ್ರಥಮ ಪುರುಷ ಅವನು, ಅವಳು, ಅವರು, ಅದು, ಇದು. ಇವೆಲ್ಲವೂ ಸಹ ಪ್ರಥಮ ಪುರುಷ. ಫಸ್ಟ್ ಪರ್ಸನ್ ಉತ್ತಮ ಪುರುಷ ಅಂದ ತಕ್ಷಣ ನಾನು, ನಾವು. ಮಧ್ಯಮ ನೀನು, ನೀವು. ಪ್ರಥಮ ಅವನು, ಅವಳು, ಅವರು, ಅದು, ಇದು. ಇವೆಲ್ಲವೂ ಪ್ರಥಮ ಪುರುಷ. ಇದನ್ನು ತಿಳ್ಕೊಂಡಿರಿ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಅಂದ ತಕ್ಷಣ ನಾನು, ನಾವು. ಮಧ್ಯಮ ನೀನು, ನೀವು. ಪ್ರಥಮ ಅವನು, ಅವಳು, ಅವರು, ಅದು, ಇದು. ಇವೆಲ್ಲವೂ ಪ್ರಥಮ ಪುರುಷ. ಅದನ್ನು ತಿಳ್ಕೊಂಡಿರಿ. ನೆಕ್ಸ್ಟ್ ನಿಮಗೆ ವಿಭಕ್ತಿ ಪ್ರತ್ಯಯ ಚಾರ್ಟ್ ಇದೆ ನೋಡ್ರಿ. ಅದು 8ನೇ ತರಗತಿಯಲ್ಲೂ ಇರುತ್ತೆ, 9ಲ್ಲೂ ಇರುತ್ತೆ, ಮತ್ತೆ 10ನೇ ತರಗತಿಯಲ್ಲೂ ನಿಮಗೆ ಒಂದು ಮಾರ್ಕ್ಸ್ಗೆ ಇದ್ದೇ ಇರ್ತದೆ. ಈ ಸತಿ ನಿಮಗೆ ಹೊಸದಾಗಿ ಸೇರಿಸಿದ್ದಾನೆ. ಯಾವುದು ಅಂದ್ರೆ ಹಳಗನ್ನಡ ವಿಭಕ್ತಿ ಪ್ರತ್ಯಯವನ್ನ ಕೇಳ್ತಾನೆ ನಿಮ್ಗೆ. ಹಳಗನ್ನಡ ವಿಭಕ್ತಿ ಪ್ರತ್ಯಯ 9ನೇ ತರಗತಿಯಲ್ಲಿ ಇತ್ತು. ಕಾರಕಾರ್ಥ, ವಿಭಕ್ತಿ ಪ್ರತ್ಯಯ, ಕಾರಕಾರ್ಥ ಮತ್ತೆ ಹಳಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ನೀವು ಕರೆಕ್ಟ್ ಆಗಿ ಅದನ್ನ ತಿಳ್ಕೊಂಡಿರಬೇಕು. ಅದು ಬಂದು ಬಿಡಬೇಕು. ಪ್ರಥಮ ವಿಭಕ್ತಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನೆ. ಸಂಬೋಧನೆಯನ್ನು ತೆಗೆದುಹಾಕಿದರೆ ನಿಮ್ಗೆ ಸಪ್ತಮಿವರೆಗೆ ನಿಲ್ಲಿಸಿದ್ದಾರೆ.
ಪ್ರಥಮ ಪುರುಷ ಉ, ಅನ್ನು, ಇಂದ, ಗೆ, ಖೆ, ಹೀಗೆ ದೆಸೆಯಿಂದ ಆ, ಅಲ್ಲಿ, ಎ ಅದು ಹೊಸಗನ್ನಡ. ಮತ್ತೆ ನಿಮ್ಗೆ ಹೊಸದಾಗಿ ಸರಿ ಕಾರಕಾರ್ಥ ಕೇಳ್ತಾನೆ, ಅದನ್ನ ತಿಳ್ಕೊಂಡಿರ್ಬೇಕು. ನಿಮ್ಗೆ ಯಾವ ರೀತಿ ಕೇಳ್ತಾನೆ? ಸೊ ಉದಾಹರಣೆಗೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳ್ತಾನೆ, ಕರಣಾರ್ಥ. ಪಂಚಮ ವಿಭಕ್ತಿಯ ಕಾರಕಾರ್ಥ ಯಾವುದು? ಅಪಾದಾನ. ಸಪ್ತಮಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಅಧಿಕರಣ. ಪ್ರಥಮ ವಿಭಕ್ತಿಯ ಕಾರಕಾರ್ಥ ಯಾವುದು? ಕರ್ತಾರ್ಥ. ಸೊ ಈ ರೀತಿ ನಿಮ್ಗೆ ಕೇಳ್ತಾನೆ. ಹೊಸ ವಿಭಕ್ತಿನಾದ್ರು ಕೇಳ್ಬೋದು ಹೊಸಗನ್ನಡದಲ್ಲಿ, ಅಥವಾ ಹಳಗನ್ನಡ ವಿಭಕ್ತಿಯಲ್ಲಾದ್ರೂ ಕೇಳ್ಬೋದು. ಅದನ್ನ ನೀವು 1 ಮಾರ್ಕ್ಸ್ ಇದನ್ನ ಗಟ್ ಮಾಡ್ಬಿಡ್ಬೇಕು, ಯಾವ ವಿಭಕ್ತಿಗೆ ಯಾವ ಪ್ರತ್ಯಯ ಬರ್ತದೆ ಅಂತ. ನೀವು ಹೊಸಗನ್ನಡದಲ್ಲಿ ಸಾವಿತ್ರಿಯು ಉ, ಸಾವಿತ್ರಿಯನ್ನು ಅನ್ನು ದ್ವಿತೀಯ, ಸಾವಿತ್ರಿಯಿಂದ ತೃತೀಯ, ಸಾವಿತ್ರಿಗೆ ಚತುರ್ಥಿ, ಸಾವಿತ್ರಿಯ ದೆಸೆಯಿಂದ ಪಂಚಮಿ, ಸಾವಿತ್ರಿಯ ಆ ಷಷ್ಠಿ, ಸಾವಿತ್ರಿಯಲ್ಲಿ ಒಳ್, ಸಾವಿತ್ರಿಯೊಳ್ ಸಪ್ತಮಿ ವಿಭಕ್ತಿ. ಮತ್ತೆ ಸಾವಿತ್ರಿಯಂ, 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 ಸಾವಿತ್ರಿಂಗೆ, ಅತ್ತಣಿಂ, ಸಾವಿತ್ರಿಯ ಮತ್ತು ಸಾವಿತ್ರಿಯೊಳ್. ಇದು ಹಳಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ಬರುವಂತ ಪದಗಳು. ಸೊ ಅದನ್ನ ನೀವು ಬಾಯಿಗೆ ಅದನ್ನ ಪದ್ಯ ಗಟ್ ಮಾಡದಂಗೆ ಮಾಡ್ಬಿಡ್ಬೇಕು. ಇದಕ್ಕೆ ಇನ್ಯಾವ ರೀತಿಯಾದಂತ ಅರ್ಥಗಳು ಇರೋದಿಲ್ಲ. ವಿಭಕ್ತಿಯ ಕಾರಕಾರ್ಥ ಮತ್ತು ಅದರ ರೂಪಗಳು: ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪಾದಾನ, ಸಂಬಂಧ, ಅಧಿಕರಣ. ಸೊ ಇದನ್ನ ನಾವು ವಿಭಕ್ತಿ ಪ್ರತ್ಯಯಗಳ ಹಳಗನ್ನಡ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳ ರೂಪ ನಿಮಗೆ ಆ ರೀತಿ ಇರುತ್ತೆ. ಸೊ ಇನ್ನು ನಿಮಗೆ ವಿಭಕ್ತಿ ಪಲ್ಲಟ ಅಂತ ಇದೆ. ನೆಕ್ಸ್ಟ್ ಏನಂತ? ವಿಭಕ್ತಿ ಪಲ್ಲಟ. ಪಲ್ಲಟ ಮೀನ್ಸ್ ಬದಲಾವಣೆ, ಚೇಂಜ್ ಮಾಡುವಂತಹದ್ದು. ದ್ವಿತೀಯ ವಿಭಕ್ತಿಯಲ್ಲಿರುವಂತಹದ್ದನ್ನ ಚತುರ್ಥಿ ವಿಭಕ್ತಿಗೆ ಮಾಡುವಂತಹದ್ದು, ಚತುರ್ಥಿ ವಿಭಕ್ತಿಯಲ್ಲಿರುವಂತಹದ್ದನ್ನ ಪಂಚಮಿ ವಿಭಕ್ತಿಗೆ ಬದಲಾವಣೆಯನ್ನ ಮಾಡಂತದನ್ನ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಸೊ ಅದೇ ರೀತಿ ಕಾಲ ಪಲ್ಲಟ ಅಂತಾನು ಕರಿತೀವಿ. ಕಾಲ ಪಲ್ಲಟ, ಭೂತಕಾಲದಲ್ಲಿ ಇದನ್ನ ಭವಿಷ್ಯಕ್ಕೆ ಮಾಡೋದು, ಭವಿಷ್ಯತ್ ಕಾಲದಲ್ಲಿರುವುದನ್ನ ವರ್ತಮಾನ ಕಾಲಕ್ಕೆ ಮಾಡುವುದು, ದಟ್ ಈಸ್ ಕಾಲ ಪಲ್ಲಟ. ಇಲ್ಲಿ ಯಾವ ಪಲ್ಲಟ? ವಿಭಕ್ತಿ ಪಲ್ಲಟ. ವಿಭಕ್ತಿ ಪಲ್ಲಟ, ವಿಭಕ್ತಿಯನ್ನ ಬದಲಾವಣೆಯನ್ನ ಮಾಡುವಂತಹದ್ದಕ್ಕೆ ನಾವು ವಿಭಕ್ತಿ ಪಲ್ಲಟ ಅಂತ ನಿಮ್ಗೆ ಕರಿತೀವಿ. ನೋಡ್ರಿ, ಅಲ್ಲಿ ಉದಾಹರಣೆಗೆ ಕೊಟ್ಟಿದ್ದಾನೆ. ಒಂದು ವಿಭಕ್ತಿ ಪ್ರತ್ಯಯದ ಬದಲಿಗೆ ಅರ್ಥ ವ್ಯತ್ಯಾಸವಾಗದಂತೆ ಇನ್ನೊಂದು ವಿಭಕ್ತಿ ಪ್ರತ್ಯಯವನ್ನು ಬಳಸುವ ಕ್ರಮಕ್ಕೆ ವಿಭಕ್ತಿ ಪಲ್ಲಟ ಅಂತ ನಾವು ಕರಿತೀವಿ. ಬಟ್ ಅದು ಯಾವ ರೀತಿಯಾದಂತೆ ವ್ಯತ್ಯಾಸವನ್ನ ಹೊಂದಬಾರದು, ಆ ರೀತಿಯಾಗಿ ನಾವು ಅದನ್ನ ಬದಲಾವಣೆಯನ್ನ ಮಾಡ್ತೀವಿ. ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ನೋಡ್ರಿ, ದ್ವಿತೀಯ ಬದಲಿಗೆ ಚತುರ್ಥಿ ವಿಭಕ್ತಿಯನ್ನು ಸೇರಿಸಿದಾಗ ಅಂತ ಕೊಟ್ಟಿದ್ದಾನೆ ನೋಡ್ರಿ. ಊರನ್ನು, ಅನ್ನು ಅನ್ನೋದು ಯಾವುದು? ದ್ವಿತೀಯ ವಿಭಕ್ತಿ. ಚತುರ್ಥಿಗೆ ಏನ್ ಮಾಡಬೇಕು? ಊರಿಗೆ, ಗೆ ಅನ್ನೋದು ಚತುರ್ಥಿ. ಸೊ ಇದನ್ನ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಒಂದು ವಿಭಕ್ತಿಯಿಂದ ಮತ್ತೊಂದು ವಿಭಕ್ತಿಗೆ ಬದಲಾವಣೆ ಮಾಡುವಂತಹದನ್ನು ನಾವು ವಿಭಕ್ತಿ ಪಲ್ಲಟ. ಸೊ ಉದಾಹರಣೆಗೆ ಬೆಟ್ಟವನ್ನು, ಅನ್ನು ಅನ್ನೋದು ಯಾವ ವಿಭಕ್ತಿ? ದ್ವಿತೀಯ ವಿಭಕ್ತಿ. ಸೊ ಅದನ್ನ ಚತುರ್ಥಿಗೆ ಬದಲಾವಣೆಯನ್ನ ಮಾಡಬೇಕು. ಬೆಟ್ಟಕ್ಕೆ, ಕೆ ಅನ್ನೋದು ಯಾವುದು? ಚತುರ್ಥಿ ವಿಭಕ್ತಿ. ಬೆಟ್ಟವನ್ನು ಅನ್ನೋದು ದ್ವಿತೀಯ, ಬೆಟ್ಟಕ್ಕೆ ಅನ್ನೋದು ಚತುರ್ಥಿ ವಿಭಕ್ತಿ. ಇದನ್ನ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ ನೋಡ್ರಿ, ಅದು ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿಯನ್ನು ಸೇರಿಸಿದಾಗ. ಯಾವುದು? ಪಂಚಮಿ ಬದಲಿಗೆ ತೃತೀಯ ವಿಭಕ್ತಿಯನ್ನು ಸೇರಿಸಿದಾಗ. ದೆಸೆಯಿಂದ, ಮರದ ದೆಸೆಯಿಂದ ಹಣ್ಣು ಬಿತ್ತು. ದೆಸೆಯಿಂದ ಅನ್ನೋದೇನು? ದಟ್ ಈಸ್ ಪಂಚಮಿ. ಸೊ ಅದನ್ನ ತೃತೀಯ ವಿಭಕ್ತಿಗೆ ಬದಲಾವಣೆಯನ್ನ ಮಾಡಬೇಕು. ಮರದಿಂದ, ದೆಸೆಯಿಂದ ಅನ್ನೋದು ಪಂಚಮಿ, ಮರದಿಂದ ಅನ್ನೋದು ತೃತೀಯ. ಕೌರವನ ದೆಸೆಯಿಂದ ಕೇಡಾಯಿತು, ದಟ್ ಈಸ್ ಪಂಚಮಿ. ಕೌರವನಿಂದ ಕೇಡಾಯಿತು, ತೃತೀಯ. ಸೊ ಇದಕ್ಕೆ ನಾವು ವಿಭಕ್ತಿ ಪಲ್ಲಟ ಅಂತ ಕರಿತೀವಿ. ಷಷ್ಠಿ ಬದಲಿಗೆ ಚತುರ್ಥಿ ವಿಭಕ್ತಿಯನ್ನು ಸೇರಿಸಿದಾಗ. ನಮ್ಮ ಚಿಕ್ಕಪ್ಪ, ಚಿಕ್ಕಪ್ಪ ಅನ್ನೋದೇನು? ಷಷ್ಠಿ. ನಮ್ಮ, ನಮ್ಮ ಅನ್ನೋದು ಆಗುತ್ತೆ, ಆ ಅನ್ನೋದು. ನಮಗೆ ಅನ್ನೋದೇನು? ಚತುರ್ಥಿ. ಚತುರ್ಥಿ ಷಷ್ಠಿ ವಿಭಕ್ತಿಗೆ ಬದಲಾಗಿ ಚತುರ್ಥಿ ವಿಭಕ್ತಿ. ಅನಂತರ ಅಯೋಧ್ಯೆಯ, ಆ
ಮತ್ತೆ ರಾಜ ಆ ಷಷ್ಠಿ ವಿಭಕ್ತಿ, ಅಯೋಧ್ಯೆಗೆ ಅನ್ನೋದು ಚತುರ್ಥಿ ವಿಭಕ್ತಿ. ಸೊ ಹೀಗೆ ಒಂದು ವಿಭಕ್ತಿಯಿಂದ ಮತ್ತೊಂದು ವಿಭಕ್ತಿಗೆ ಬದಲಾವಣೆಯನ್ನ ಮಾಡುವಂತಹದ್ದನ್ನ ನಾವು ಏನಂತ ಕರಿತೀವಿ? ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ಮಕ್ಕಳೇ. ಅಷ್ಟು ಈ ಒಂದು ಪದ್ಯದಲ್ಲಿರುವಂತಹದ್ದು. ನೆಕ್ಸ್ಟ್ ಭಾಷಾ ಚಟುವಟಿಕೆ ಅಂತ ಕೊಟ್ಟಿದೆ ನೋಡಿ. ಏನಂತ? ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ. ಸೊ ಈಗಾಗಲೇ ಬೇಕಾದಷ್ಟು ನಿಮ್ಗೆ ಹೇಳಿದ್ದೀನಿ ಈ ಪದ್ಯದಲ್ಲಿ ಮಾಡುವಾಗ. ಇಲ್ಲಿ ಕ್ರಿಯಾಪದವನ್ನ ಕೊಟ್ಟಿದೆ, ಅದರ ಧಾತುಗಳನ್ನ ನೀವು ಬರೀಬೇಕು. ಈಗ ನಿಲ್ಲಿಸು, ಇದರ ಧಾತು ಏನು ಹೇಳಿ ನೀವೇ? ನಿಲ್ಲಿಸು, ನಿಲ್ಲು. ವೆರಿ ಗುಡ್, ನಿಲ್ಲು. ನಡೆಸು, ಇದರ ಧಾತು ಏನು? ನಡೆ. ಹಚ್ಚುವುದು, ಹಚ್ಚು. ಮುಟ್ಟೋಣ, ಮುಟ್ಟು. ಕಟ್ಟುವುದು, ಕಟ್ಟು. ಆಗೋಣ, ಆಗು. ಇದರ ಧಾತುಗಳು. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತುಗಳು ಅಂತ ನಾವು ಕರಿತೀವಿ. ಇವೆಲ್ಲವೂ ಸಹ ಕ್ರಿಯಾಪದ, ಅದರ ಒಂದು ಧಾತು ರೂಪಗಳನ್ನ ಬರೀಬೇಕು ಮಕ್ಕಳೇ. ನಿಲ್ಲಿಸು, ನಿಲ್ಲು. ನಡೆಸು, ನಡೆ. ಹಚ್ಚುವುದು, ಹಚ್ಚು. ಮುಟ್ಟೋಣ, ಮುಟ್ಟು. ಕಟ್ಟುವುದು, ಕಟ್ಟು. ಆಗೋಣ, ಆಗು. ಸೊ ನಿಮಗೆ ಕ್ವಶನ್ ಈ ರೀತಿ ನಾವು ಕೇಳಬಹುದು, ಇದರ ಧಾತು ರೂಪಗಳನ್ನು ಬರೆಯಿರಿ ಅಂತ. ಅನಂತರ ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಅದು ಯಾವ ವಿಭಕ್ತಿಯ ಪ್ರತ್ಯಯ ಅಂತ ಬರೆಯಬೇಕು. ಉದಾಹರಣೆಗೆ ಪ್ರೀತಿಯ ಯಾವ ವಿಭಕ್ತಿ ಆಗುತ್ತೆ? ಪ್ರೀತಿಯ ಆ ಷಷ್ಠಿ. ನೆಕ್ಸ್ಟ್ ಯಾವ್ದಿದೆ? ಬಿರುಗಾಳಿಗೆ ಗೆ ಅನ್ನೋದು ಯಾವುದು? ಚತುರ್ಥಿ. ನೆಕ್ಸ್ಟ್ ಮತ್ತೆ ಯಾವ್ದಿದೆ? ಜಲಕ್ಕೆ ಕೆ ಗೆ ಕೆ, ಹೀಗೆ ಮೂರು ಸಹ ಚತುರ್ಥಿ ಬರುತ್ತೆ. ಬಿದ್ದುದನ್ನು ಅನ್ನು ಯಾವುದು? ದ್ವಿತೀಯ. ಭರವಸೆಗಳ ಆ ಯಾವ್ದು ಬರುತ್ತೆ? ಆ ಷಷ್ಠಿ. ಇದೆಲ್ಲ ಹೊಸಗನ್ನಡ ವಿಭಕ್ತಿ ಪ್ರತ್ಯಯ ಮಕ್ಕಳೇ. ನೆಕ್ಸ್ಟ್ ಮೂರನೇದು ನೋಡ್ರಿ. ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಯನ್ನು ಹೆಸರಿಸಿ. ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಹೆಸರನ್ನು ನೀವು ಬರೀಬೇಕು. ಸಂಶಯದೊಳ್ ಯಾವ ವಿಭಕ್ತಿ ಆಗುತ್ತೆ? ಇದು ಸಂಶಯದೊಳ್. ಒಳ್ ಅನ್ನೋದು ಯಾವುದು? ಸಪ್ತಮಿ. ಅನಂತರ ಜಲದಿಂ ಮ ಮ ಯಾವುದು? ಹಳಗನ್ನಡ ವಿಭಕ್ತಿ ಪ್ರಥಮ. ಮರದತ್ತಣಿಂ ಅತ್ತಣಿಂ ಅನ್ನೋದೇನು? ಪಂಚಮಿ. ಮತ್ತೆ ರಾಯಂಗೆ ಗೆ ಅನ್ನೋದು ಯಾವುದು? ಚತುರ್ಥಿ ವಿಭಕ್ತಿ. ಸೊ ನಂತರ ಲಾಸ್ಟ್ ಒನ್ ನೋಡ್ರಿ. ನಿಮ್ಗೆ ಕೊಟ್ಟಿರುವ ಧಾತುಗಳಿಗೆ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ರೂಪಗಳನ್ನ ಬರೆಯಿರಿ. ಸೊ ಈ ಒಂದು ಪದಕ್ಕೆ ನೀವು ಮೂರನ್ನು ಬರೆಯಬೇಕು. ಸೊ ಉದಾಹರಣೆ ಕೊಟ್ಟಿದೆ ನೋಡ್ರಿ. ಹಾಡು, ಇದರ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ಮೂರನ್ನು ಬರೆಯಬೇಕು. ಹೇಳ್ರಿ ಒಂದು ಎಕ್ಸಾಂಪಲ್. ಹಾಡು. ಸೊ ಉದಾಹರಣೆಗೆ ಹಾಡಲಿ ವಿದ್ಯಾರ್ಥಕ, ಹಾಡನು ನಿಷೇಧಾರ್ಥಕ, ಹಾಡಿಯಾನು ಸಂಭವನಾರ್ಥಕ. ಹಾಡಲಿ, ಹಾಡನು, ಹಾಡಿಯಾನು. ನೆಕ್ಸ್ಟ್ ಏನಿದೆ? ನೋಡು, ನೋಡಲಿ, ನೋಡನು, ನೋಡಿಯಾನು ಸಂಭವನಾರ್ಥಕ. ನೋಡು, ನೋಡಲಿ, ನೋಡನು, ನೋಡಿಯಾನು. ಅನಂತರ ಕಟ್ಟು, ಕಟ್ಟಲಿ, ಕಟ್ಟನು, ಕಟ್ಟಿಯಾನು. ಅರ್ಥ ಆಯ್ತಾ? ಕೇಳು, ಕೇಳಲಿ ವಿದ್ಯಾರ್ಥಕ, ಕೇಳನು ನಿಷೇಧಾರ್ಥಕ, ಕೇಳಿಯಾನು ಸಂಭವನಾರ್ಥಕ. ಓಡು, ಓಡಲಿ, ಓಡನು, ಓಡಿಯಾನು ಸಂಭವನಾರ್ಥಕ. ಅನಂತರ ಓದು, ರೀಡ್, ಓದಲಿ ವಿದ್ಯಾರ್ಥಕ, ಓದಲಿ, ಓದನು, ಓದಿಯಾನು. ಅನಂತರ ಬರೆ, ಬರೆಯಲಿ, ಬರೆಯನು, ಬರೆದಾನು ಸಂಭವನಾರ್ಥಕ. ಬರೆಯಲಿ, ಬರೆಯನು, ಬರೆದಾನು. ಸೊ ಇದು ಮಕ್ಕಳೇ ಗೊತ್ತಾಯ್ತಲ್ಲ. ಇನ್ನೊಂದ್ಸರಿ ಹೇಳೋದು ನೋಡ್ರಿ. ಹಾಡು, ಹಾಡಲಿ, ಹಾಡನು, ಹಾಡಿಯಾನು. ಅನಂತರ ನೋಡು, ನೋಡಲಿ, ನೋಡನು, ನೋಡಿಯಾನು. ಕಟ್ಟು, ಕಟ್ಟಲಿ, ಕಟ್ಟನು, ಕಟ್ಟಿಯಾನು. ಕೇಳು, ಕೇಳಲಿ, ಕೇಳನು, ಕೇಳಿಯಾನು. ಅನಂತರ ಓಡು, ಓಡಲಿ, ಓಡನು, ಓಡಿಯಾನು. ಓದು, ಓದಲಿ, ಓದನು,
ಓದಿಯಾನು, ಬರೆ, ಬರೆಯಲಿ, ಬರೆಯನು, ಬರೆದಾನು. ಸೊ ಇಷ್ಟು ಅದರ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭವನಾರ್ಥಕ ರೂಪಗಳು. ಆ ರೀತಿ ಈಗ ಉದಾಹರಣೆಗೆ ಹೋಗು, ಹೋಗು ಇದರ ವಿದ್ಯಾರ್ಥಕ ಹೋಗಲಿ, ಹೋಗನು, ಹೋಗಿಯಾನು. ಸೊ ಈ ರೀತಿಯದು. ಸೊ ಇಷ್ಟು ಈ ಒಂದು ಪದ್ಯದಲ್ಲಿರುವಂತ ವ್ಯಾಕರಣ. ಸೊ 2ನೇ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದೆ, ಈ ಪದ್ಯದ 2 ಪ್ಯಾರಾಗಳನ್ನ ನೀವು ಗಟ್ ಮಾಡಬೇಕು. ಕಂಠಪಾಠ ಇರುತ್ತೆ, ಓನ್ಲಿ ಸ್ಟೇಟ್ ನವ್ರು ಮಾತ್ರ. CBSE ಅವರಿಗೆ ಮೆಮೊರಿಸಂ ಕಂಠಪಾಠ ಪದ್ಯ ಇರೋದಿಲ್ಲ. ಕಲುಷಿತವಾದಿ ಮತ್ತು ಮತಗಳೆಲ್ಲವೂ. ಸೊ 2ನೇ ಪ್ಯಾರಾ ಮತ್ತು 4ನೇ ಪ್ಯಾರವನ್ನ ನೀವು ಕಂಠಪಾಠ ಮಾಡಲೇಬೇಕು. ಸಾಮಾನ್ಯವಾಗಿ ಮಿಡ್ ಟರ್ಮ್ಗೆ FA1ಗೆಲ್ಲ ಇದೇ ಪದ್ಯವನ್ನ ಸಾಮಾನ್ಯವಾಗಿ ಕೇಳ್ತಾರೆ. ಸಂಕಲ್ಪ ಗೀತೆ 2 ಪ್ಯಾರವನ್ನು ಗಟ್ ಮಾಡಬೇಕು ನೀವು. ಅಷ್ಟು. ನಿಮ್ಗೆ ವಿಭಕ್ತಿ ಪಲ್ಲಟ ಹೇಳುವಾಗ ಕಾಲ ಪಲ್ಲಟ ಹೇಳಿದೆ ನೋಡ್ರಿ. ಕಾಲ ಪಲ್ಲಟ, ಕಾಲ ಪಲ್ಲಟ ಅಂದ್ರೆ ಏನು? ಕಾಲವನ್ನ ಬದಲಾವಣೆ ಮಾಡಿ ಹೇಳುವಂತಹದ್ದು. ಕಾಲಗಳು, ಟೆನ್ಸ್. ಹೌ ಮೆನಿ ಟೆನ್ಸ್? ದೇರ್ ಆರ್ 3 ಟೈಪ್ಸ್ ಆಫ್ ಟೆನ್ಸ್. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಎಷ್ಟು ಕಾಲಗಳಲ್ಲಿ? 3 ವಿಧ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಭೂತಕಾಲ ಮೀನ್ಸ್ ಭೂತಕಾಲ ಪಾಸ್ಟ್ ಟೆನ್ಸ್, ವರ್ತಮಾನ ಕಾಲ ಪ್ರೆಸೆಂಟ್ ಟೆನ್ಸ್, ಭವಿಷ್ಯತ್ ಕಾಲ ಫ್ಯೂಚರ್ ಟೆನ್ಸ್. ಭೂತಕಾಲ ಅಂದ್ರೆ ಏನು? ಕ್ರಿಯೆ ಆಗೋಗಿರುವಂತಹದ್ದು, ಕ್ರಿಯೆ ನಡೆದೋಗಿರುವಂತಹದ್ದು, ಕ್ರಿಯೆ ಮುಗಿದೋಗಿರುವಂತಹದ್ದಕ್ಕೆ ನಾವು ಭೂತಕಾಲ ಅಂತ ಕರಿತೀವಿ. ಕ್ರಿಯೆ ಆಗೋಗಿರುವಂತಹದ್ದಕ್ಕೆ ನಾವೇನಂತ ಕರಿತೀವಿ? ಭೂತಕಾಲ, ಪಾಸ್ಟ್ ಟೆನ್ಸ್, ಮುಗ್ದೋಗಿರೋದು, ಆಗೋಗಿರುವಂತಹದ್ದು. ಸೊ ಉದಾಹರಣೆಗೆ ಹುಡುಗ ಶಾಲೆಗೆ ಹೋದನು, ವಿದ್ಯಾರ್ಥಿ ಶಾಲೆಗೆ ಹೋದನು, ಹೋಗಾಗೋಯ್ತು, ಪ್ರೆಸೆಂಟ್ ಟೆನ್ಸ್. ಭೂತಕಾಲ. ವಿದ್ಯಾರ್ಥಿಯು ಪಾಠವನ್ನು ಬರೆದನು, ರವಿ ಸಂಗೀತವನ್ನು ಹಾಡಿದನು, ಇದು ಭೂತಕಾಲ. ಮತ್ತೊಂದು ಭೂತಕಾಲದ ಪ್ರತ್ಯಯ ಯಾವಾಗಲೂ ದ ಬರುತ್ತೆ. ಜ್ಞಾಪಕ ಇಟ್ಟುಕೊಳ್ಳೋದನ್ನ ಕೇಳ್ತಾನೆ. ಭೂತಕಾಲದ ಪ್ರತ್ಯಯ ಯಾವುದು, ವರ್ತಮಾನ ಕಾಲದ ಪ್ರತ್ಯಯ ಯಾವುದು, ಭವಿಷ್ಯತ್ ಕಾಲದ ಪ್ರತ್ಯಯ ಯಾವುದು ಅಂತ ಕೇಳ್ತಾನೆ. ಭೂತಕಾಲದ ಪ್ರತ್ಯಯ ಯಾವಾಗಲೂ ದ. ನೋಡ್ರಿ, ಹೋದನು, ಮಾಡಿದನು, ತಿಂದನು, ಬರೆದನು, ನೆಗೆದನು, ಮಲಗಿದನು, ಓದಿದನು. ನೋಡ್ರಿ ಮಕ್ಕಳು, ಎಲ್ಲಾದಲ್ಲೂ ದ ಬಂದೇ ಬರುತ್ತೆ. ದಾದ ಅಲ್ಲ, ಬರೀ ದ. ಸೊ ಇದು ಭೂತಕಾಲದ ಪ್ರತ್ಯಯ. ಮಾಡಿದನು, ತಿಂದನು, ನೋಡಿ ಎಲ್ಲ ಕ್ರಿಯೆ ಆಗೋಗಿರುವಂತಹದ್ದು. ತಿಂದನು ಆಗೋಯ್ತು, ಓದಿದನು ಹೋಗಾಗೋಯ್ತು, ಮಲಗಿದನು ಮಲಗಾಗೋಯ್ತು. ಕ್ರಿಯೆ ಆಗೋಗಿರುವಂತಹದ್ದು ಭೂತಕಾಲ. ಕ್ರಿಯೆ ಆಗೋಗಿರುವಂತಹದ್ದಕ್ಕೆ ನಾವು ಭೂತಕಾಲ ಅಂತ ಕರಿತೀವಿ. ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಕ್ರಿಯೆ ಈಗ ನಡೆಯುತ್ತಿರುವುದನ್ನು ಸೂಚಿಸುವುದಕ್ಕೆ ವರ್ತಮಾನ ಕಾಲ ಅಂತ ಕರಿತೀವಿ. ಪ್ರೆಸೆಂಟ್ ಟೆನ್ಸ್, ಕ್ರಿಯೆ ಈಗ ನಡೀತಾ ಇರಬೇಕು. ಸೊ ಇದರ ವರ್ತಮಾನ ಕಾಲದ ಪ್ರತ್ಯಯ ಯಾವುದು ಅಂದ್ರೆ ಉತ್ತ. ಅ ಇ ಈ ಉ, ಉತ್ತ. ವರ್ತಮಾನ ಕಾಲದ ಪ್ರತ್ಯಯ ಉತ್ತ. ಇಲ್ಲಿ ಎಲ್ಲಾ ಪದಗಳಲ್ಲೂ ಸಹ ಉತ್ತ ಬರಬೇಕು. ವಿದ್ಯಾರ್ಥಿ ಶಾಲೆಗೆ ಹೋಗುತ್ತಾನೆ, ನೋಡ್ರಿ ಉತ್ತ ಬಂತು. ಮಾಡುತ್ತಾನೆ, ತಿನ್ನುತ್ತಾನೆ, ಮಲಗುತ್ತಾನೆ, ಬರೆಯುತ್ತಾನೆ, ನೆಗೆಯುತ್ತಾನೆ. ನೋಡ್ರಿ ಎಲ್ಲ ಉತ್ತ ಉತ್ತ ಉತ್ತ. ದಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಕ್ರಿಯೆ ಈಗ ನಡೀತಾ ಇರುವಂತಹದ್ದು. ವಿದ್ಯಾರ್ಥಿ ಪಾಠವನ್ನು ಓದುತ್ತಾನೆ, ಓದ್ತಾ ಇದ್ದಾನೆ, ಕ್ರಿಯೆ ಈಗ ನಡೀತಾ ಇದೆ. ವಿದ್ಯಾರ್ಥಿಯು ಶಾಲೆಗೆ ಹೋಗುತ್ತಾನೆ, ಹೋಗ್ತಾ ಇದ್ದಾನೆ. ವಿದ್ಯಾರ್ಥಿಯು ಪಾಠವನ್ನು ಓದುತ್ತಾನೆ, ಓದ್ತಾ ಇದ್ದಾನೆ. ವಿದ್ಯಾರ್ಥಿಯು ತಿಂಡಿಯನ್ನು ತಿನ್ನುತ್ತಾನೆ, ತಿಂತಾ ಇದ್ದಾನೆ. ರೈತನು ಭೂಮಿಯನ್ನು ಉಳುತ್ತಾನೆ, ಉಳ್ತಾ ಇದ್ದಾನೆ. ಉತ್ತಾ, ಉಳುತ್ತಾ. ದಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಕ್ರಿಯೆ ಈಗ ನಡೆಯುವುದನ್ನು ಸೂಚಿಸುವುದನ್ನು ನಾವು ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ಲಾಸ್ಟ್ ಇದು ಯಾವುದು ಮಕ್ಕಳೇ? ಭವಿಷ್ಯತ್ ಕಾಲ. ಮುಂದೆ ಉಂಟಾಗುವಂತಹದ್ದನ್ನು ಹೇಳುವುದಕ್ಕೆ ಭವಿಷ್ಯತ್ ಕಾಲ. ಗ್ಯಾರಂಟಿಯಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಡೌಟ್, ಅನುಮಾನ. ಮುಂದೆ ನಡೆಯುವಂತಹದ್ದನ್ನು ಯಾರು ಸಹ ಹೇಳುವುದಕ್ಕೆ ಆಗೋದಿಲ್ಲ. ಆಗಬಹುದು, ಮಾಡಬಹುದು, ತಿನ್ನಬಹುದು. ಸೊ ಇಂಥದಕ್ಕೆ ನಾವು ಭವಿಷ್ಯತ್ ಕಾಲ. ಇದಲ್ಲೆಲ್ಲ ವಾ ಬರುತ್ತೆ.
ಹುಡುಗ ಶಾಲೆಗೆ ಹೋದನು, ಹೋಗುತ್ತಾನೆ, ಹೋಗುವನು. ವಾ ಅನ್ನೋದು ಭವಿಷ್ಯತ್ ಕಾಲದ ಪ್ರತ್ಯಯ. ವಾ ಅನ್ನೋದು ಭವಿಷ್ಯತ್ ಕಾಲದ ಪ್ರತ್ಯಯ. ವಿದ್ಯಾರ್ಥಿ ಶಾಲೆಗೆ ಹೋಗುವನು, ಹೋಗುವನು ಹೋದ್ರು ಹೋಗ್ಬೋದು, ಬಿಟ್ರು ಬಿಡ್ಬೋದು, ಡೌಟ್ ಅಲ್ಲಿ. ಹೋಗುವನು, ಬರೆಯುವನು, ತಿನ್ನುವನು, ಮಲಗುವನು, ನೆಗೆಯುವನು. ನೋಡ್ರಿ, ಎಲ್ಲ ವಾ 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 ಬಂತು. ಭವಿಷ್ಯತ್ ಕಾಲದ ಪ್ರತ್ಯಯ ವಾ, ಭೂತಕಾಲದ ಪ್ರತ್ಯಯ ದ, ವರ್ತಮಾನ ಕಾಲದ ಪ್ರತ್ಯಯ ಉತ್ತ, ಭವಿಷ್ಯತ್ ಕಾಲದ ಪ್ರತ್ಯಯ ವಾ. ಮಲಗುವನು, ಬರೆಯುವನು, ತಿನ್ನುವನು, ನೆಗೆಯುವನು. ಸೊ ಇವೆಲ್ಲವೂ ಭವಿಷ್ಯತ್ ಕಾಲ ಆಗುವಂತ ಪ್ರತ್ಯಯ. ಹುಡುಗ ಶಾಲೆಗೆ ಹೋಗುತ್ತಾನೆ, ಯಾವುದು ಇದು? ವರ್ತಮಾನ ಕಾಲ. ಇದನ್ನ ಭವಿಷ್ಯತ್ ಕಾಲಕ್ಕೆ ಚೇಂಜ್ ಮಾಡಿ ಅಂತ ಕೇಳ್ತಾರೆ. ಹೋಗುವನು. ಭೂತಕಾಲಕ್ಕೆ ಮಾಡಿದ್ರೆ ಹೋದನು. ರಾಧಿಕಾ ಸಂಗೀತವನ್ನು ಹಾಡುವಳು, ಯಾವ ಕಾಲ ಇದು? ಹಾಡುವಳು ಯಾವ ಕಾಲ ಹೇಳಿ? ಭವಿಷ್ಯತ್ ಕಾಲ. ಗುಡ್. ಸೊ ವರ್ತಮಾನಕ್ಕೆ ಚೇಂಜ್ ಮಾಡ್ರಿ ಅದನ್ನ. ರಾಧಿಕಾ ಸಂಗೀತವನ್ನು ಹಾಡುತ್ತಾಳೆ, ದಟ್ ಈಸ್ ಪ್ರೆಸೆಂಟ್ ಟೆನ್ಸ್. ಭೂತಕಾಲಕ್ಕೆ ಮಾಡ್ರಿ. ರಾಧಿಕಾ ಸಂಗೀತವನ್ನು ಹಾಡಿದಳು, ಭೂತಕಾಲ. ಹಾಡಿದಳು, ಹಾಡುತ್ತಾಳೆ, ಹಾಡುವಳು. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಕ್ರಿಯೆ ಆಗೋಗಿರುವಂತಹದ್ದಕ್ಕೆ ನಾವು ಭೂತಕಾಲ ಅಂತ ಕರಿತೀವಿ. ಕ್ರಿಯೆ ಈಗ ನಡೆಯುತ್ತಿರುವುದನ್ನು ಸೂಚಿಸುವುದಕ್ಕೆ ವರ್ತಮಾನ ಅಂತ ಕರಿತೀವಿ. ಮುಂದೆ ಉಂಟಾಗುವುದನ್ನು ಸೂಚಿಸುವುದಕ್ಕೆ ಭವಿಷ್ಯತ್ ಕಾಲ ಅಂತ ನಾವು ಕರಿತೀವಿ ಮಕ್ಕಳೇ. ಸೊ ಭೂತಕಾಲದ ಪ್ರತ್ಯಯ ದ, ವರ್ತಮಾನ ಕಾಲದ ಪ್ರತ್ಯಯ ಉತ್ತ, ಭವಿಷ್ಯತ್ ಕಾಲದ ಪ್ರತ್ಯಯ ವಾ ಅಂತ ನಾವು ಕರಿತೀವಿ. ಇದು ನಿಮ್ಗೆ 1 ಮಾರ್ಕ್ಸ್ಗೆ ಇದ್ದೇ ಇರ್ತದೆ. ಯಾರಿಗೆ? ಸ್ಟೇಟ್ನವ್ರಿಗೆ ಮತ್ತೆ CBSE ಇಬ್ಬರಿಗೂ 1 ಮಾರ್ಕ್ಸ್ಗೆ ಕಟ್ಟಿಟ್ಟು ಬುತ್ತಿ ಇದು ಗ್ಯಾರಂಟಿ ಬರುತ್ತೆ. ಎವರಿ ಇಯರ್ 1 ಮಾರ್ಕ್ಸ್ಗೆ ಇಬ್ಬರಿಗೂ. ಇನ್ನೊಂದು ನಿಮ್ಗೆ ಇನ್ನು ಲಾಸ್ಟ್, ಇನ್ನು ಸರ್ವನಾಮ ಅಂತ ಕೇಳಿದ್ದೀರ. ಸರ್ವನಾಮ ಏನು? ಸರ್ವನಾಮ ಪ್ರನೌನ್. ನಾಮಪದದ ಬದಲಿಗೆ ಬಳಸುವ ಪದಗಳಿಗೆ ಸರ್ವನಾಮ ಅಂತ ಕರಿತೀವಿ. ಏನು? ನಾಮಪದ ನೌನ್. ಹೆಸರಿಗೆ ಬದಲಾಗಿ ಬಳಸುವಂತ ಪದಗಳಿಗೆ ನಾವು ಸರ್ವನಾಮ. ಯಾಕೆ ನಾಮಪದದ ಬದಲಿಗೆ ಬಳಸ್ತೀವಿ ಅಂದ್ರೆ, ಯಾವಾಗಲೂ ಹೆಸರನ್ನ ನೌನನ್ನ ಬಳಸೋದ್ರಿಂದ ಭಾಷೆಯಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಆದ್ರಿಂದ ನಾವು ಸರ್ವನಾಮ ಪ್ರನೌನ್ ಅನ್ನ ನಾವು ಬಳಸ್ತೀವಿ. ನಾಮಪದದ ಬದಲಿಗೆ ಬಳಸುವ ಪದಗಳಿಗೆ ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ಅವನು, ಅವಳು, ಅವರು, ಇವನು, ಇದು, ಅದು, ಇವೆಲ್ಲವೂ ಸರ್ವನಾಮ. ಪದೇ ಪದೇ ರಮೇಶ, ರಮೇಶನ ಬದಲು ಅವನು, ಅವಳು, ಇವನು, ಅದು, ಇದು, ಇಂಥ ಪದಗಳಿಗೆ ನಾವು ಸರ್ವನಾಮ ಅಂತ ನಾವು ಕರಿತೀವಿ. ಇದು ನಾಮಪದದ ಬದಲಿಗೆ ಬಳಸುವಂತ ಪದಗಳಿಗೆ ಸರ್ವನಾಮ ಅಂತ ನಾವು ಕರಿತೀವಿ. ನಿಮ್ಗಿನ್ನು ಸರ್ವನಾಮದ ವಿಧಗಳು ಅವೆಲ್ಲ ನೆಕ್ಸ್ಟ್ ಪದ್ಯಗಳಲ್ಲಿ ಅದು ಬರುತ್ತೆ. ಓಕೆ ಮಕ್ಕಳೇ, ಸೊ ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸ್ತದೆ. ನೀವೆಲ್ಲ ನಾಳೆ ಕ್ಲಾಸ್ನವರೆಗೆ ನೀವು ಇಷ್ಟು ಹೋಮ್ ವರ್ಕ್ ಅನ್ನ ಬರೆದಿರಬೇಕು. ಯಾರ್ಯಾರು CBSE ಮತ್ತು ಸ್ಟೇಟ್ ಇಬ್ರು ಬರೆದಿರಬೇಕು. ಭಾಷಾ ಚಟುವಟಿಕೆ ಅಂತಿದೆಯಲ್ಲ, ಅದು 4 ಮೇನು ಬರೆದಿರಬೇಕು. ಪದಗಳ ಧಾತುಗಳು, ವಿಭಕ್ತಿ ಪ್ರತ್ಯಯ ಮತ್ತೆ ವಿಭಕ್ತಿ ಹೆಸರನ್ನು ಮತ್ತು ವಿದ್ಯಾರ್ಥಕ ನಿಷೇಧಾರ್ಥಕ ಅದನ್ನ ಇಬ್ರು ಬರೆದಿರಬೇಕು. ಮತ್ತೆ ವಿಭಕ್ತಿ ಪ್ರತ್ಯಯ ಚಾರ್ಟ್ ಅದು ಇಬ್ರು ಬರೆದಿರಬೇಕು. ಹೋಮ್ ವರ್ಕ್ ನಂಬರ್ 3 ಈಗ ಕೊಡ್ತಾ ಇರೋದು. ಹೋಮ್ ವರ್ಕ್ ನಂಬರ್ 3 ಅಂತ ಬರೆದ್ಬಿಟ್ಟು ಇಷ್ಟು ಹೋಮ್ ವರ್ಕ್ ಅನ್ನು ಸಹ ಬರೆದಿರಬೇಕು. ಮತ್ತೆ ಸ್ಟೇಟ್ನವರಿಗೆ ಕವಿ ಪರಿಚಯ ಮತ್ತು ಪೊಯಮು 2 ಪ್ಯಾರ ಮತ್ತು ಕವಿ ಪರಿಚಯ ಕಂಪಲ್ಸರಿ ಎಲ್ಲರ ಬಾಯಿಗೂ ಹೇಳಕ್ಕೂ ಬರಬೇಕು ಮತ್ತು ಪರ್ಫೆಕ್ಟ್ ಆಗಿ ಬರೆಯಕ್ ಬರಬೇಕು. 2 ಪ್ಯಾರನ್ನುವೆ. ಸೊ ಆ ರೀತಿ ಲರ್ನ್ ಮಾಡಿರ್ಬೇಕು. ನಾಳೆ ಇಷ್ಟನ್ನ ನೀವು ಬರೆದಿರಬೇಕು ಇಬ್ರು. ಯಾವುದು? ವಿಭಕ್ತಿ ಪ್ರತ್ಯಯ ಚಾರ್ಟು ಮತ್ತೆ ಭಾಷಾ ಚಟುವಟಿಕೆ ಕೊಟ್ಟಿದೆಯಲ್ಲ ಅಷ್ಟನ್ನ ನೀವು ಬರೆದಿರಿ ಸಾಕು. ಮತ್ತೆ ಬರೆದ್ರೆ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅದನ್ನ 5 ಬರೀರಿ. ಕರ್ತರಿ ಪ್ರಯೋಗ 5, ಕರ್ಮಣಿ ಪ್ರಯೋಗ 5 ಉದಾಹರಣೆಗಳನ್ನ ಬರೀರಿ ಮಕ್ಕಳೇ. ಇವತ್ತಿಗೆ ಎಷ್ಟು ಸಾಕು. ಎಲ್ರಿಗೂ ವಂದನೆಗಳು. ಥ್ಯಾಂಕ್ ಯು.